ಸೊ ನಮಸ್ಕಾರ ಕರ್ನಾಟಕ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮೊದಲನೇದಾಗಿ ನಾನು ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಆ್ಯಂಡ್ ವೆಲ್ಕಮ್ ಹೇಳ್ತಾ ಇವತ್ತು ನಾನು ನಿಮಗೆ ಮತ್ತೊಂದು ಕಾರ್ ಕತೆ ಹೇಳಕ್ಕೆ ಬಂದಿದ್ದೀನಿ. ಸೊ ಯಾವುದಪ್ಪ ಈ ಕಾರು ಅಂದರೆ, ನಾನು ಈ ಕಾರ್ನ ಲೆಗಸಿ ಕಾರ್ ಅಂತ ಕರೀತೀನಿ. ಸೊ ಎಂತಕ್ಕೆ ಅಂದರೆ, ಇಂಡಿಯನ್ ಕಾರ್ ಕಮ್ಯುನಿಟಿಲಿ ಈ ಕಾರ್ ಮ್ಯಾನುಫ್ಯಾಕ್ಚರಿಂಗು ಕಂಪ್ಲೀಟ್ಲಿ ಸ್ಟಾಪ್ ಆಗಿಬಿಟ್ಟಿದೆ. ಸೊ ಈ ಕಾರ್ ನಿಮಗೆ ಬರೀ ಅವೈಲೇಬಲ್ ಇರೋದು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಮಾತ್ರ. ಸೊ ಯಾವುದಪ್ಪ ಈ ಕಾರು ಅಂದರೆ, ದಟ್ ಈಸ್ ಫಾರ್ಡ್ ಕಂಪನಿಯ ಫಿಗೋ. ಸೊ ಲಾಂಗ್ ಬ್ಯಾಕೆ ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆದ್ರೂ ಇಂಡಿಯಾದಲ್ಲಿ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಇದ್ರು ಅವ ಮಾತ್ರ ಸ್ಟಾಪ್ ಆಗಿಲ್ಲ. ಸೊ ತುಂಬ ಜನ ಇದನ್ನು ಬೆಸ್ಟ್ ಹ್ಯಾಚ್ ಬ್ಯಾಕ್ ಅಂತ ಕರೀತಾರೆ. ಸೊ ನಾನು ಇವತ್ತು ಈ ವಿಡಿಯೋದಲ್ಲಿ ಇದ್ರ ಇಂಟೀರಿಯರ್, ಎಕ್ಸ್ಟೀರಿಯರ್ ಡಿಸೈನ್, ರೇಸ್ ಸೀಟ್ ಕಂಫರ್ಟ್, ಡ್ರೈವಿಂಗ್ ಸೀಟ್ ಕಂಫರ್ಟ್, ಇಂಜಿನ್ ಪರ್ಫಾರ್ಮೆನ್ಸು, ಸರ್ವಿಸ್ ಕಾಸ್ಟು, ಮೈಲೇಜು ಪ್ರತಿಯೊಂದನ್ನು ಇನ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಸೊ ಯಾರಾದರೂ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಒಂದು ಹ್ಯಾಚ್ ಬ್ಯಾಕ್ ಹುಡುಕ್ತಾರೆ, ಸೊ ನಿಮ್ಗೊಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ ಈ ಕಾರ್ ತೊಗೊಬೇಕಾ ತೊಗೊಬಾರ್ದ ಅಂತ. ಸೊ ಮತ್ತೆ ಕೆತ್ತಡ, ಸೊ ಬನ್ನಿ ಇವತ್ತಿನ ಕತೆನ ಫೋರ್ಡ್ ಫಿಗೋ ಜೊತೆ ಶುರು ಮಾಡೋಣ. ಸೊ ಬ್ಯಾಕ್ ಪ್ರೊಫೈಲ್ ಈ ಥರ ಕಾಣಿಸುತ್ತೆ, ತುಂಬ ಡೀಸೆಂಟಾಗಿ ಸಖತ್ತಾಗಿದೆ. ಇದಕ್ಕೆ ರಿವರ್ಸ್ ಕ್ಯಾಮ್ರಾ ಇದೆ, ಕಂಪ್ನಿಯಿಂದನೇ ಬರುತ್ತೆ. ಸೊ ಬೂಟ್ ಸ್ಪೇಸ್ ನೋಡೋಕ್ಕೆ ಹೋದರೆ ನಿಮಗೆ ಅರೌಂಡ್ 215 ಲೀಟರ್ಸ್ ಬರುತ್ತೆ. ಸೊ ಒಂದು ಸಿಟಿ ರೈಡ್ಗೆ ಒಂದು 2-3 ಜನ ಎಲ್ಲರೂ ಲಾಂಗ್ ಟ್ರಾವೆಲ್ ಮಾಡ್ತಾಯಿದ್ರೆ ಅಂದರು ಆರಾಮಾಗೆ ನಿಮ್ಗೆ ಬೇಕಾಗಿರೋ ಸಫಿಷಿಯೆಂಟ್ ಲಗೇಜ್ನ ಕ್ಯಾರಿ ಮಾಡ್ಬೋದು. ಸೊ ಸೈಡ್ ಪ್ರೊಫೈಲ್ ನೋಡೋಕ್ಕೋದ್ರೆ ಪ್ರಾಪರ್ ಹ್ಯಾಚ್ ಬ್ಯಾಕ್. ಸೊ ಬೇಸಿಕಲಿ ಫಾರ್ಡ್ ಕಂಪ್ನಿ ಬಂದು ಅಮೇರಿಕನ್ ಕಂಪನಿ. ಸೊ ಅಮೇರಿಕನ್ ಕಂಪ್ನಿ ಡಿಸೈನ್ ಬಗ್ಗೆ ನಾವು ಕಂಪ್ಲೇಂಟ್ಸೇ ಮಾಡೋಂಗಿಲ್ಲ ಬಿಡಿ, ತುಂಬ ಸಕ್ಕತ್ತಾಗಿರುತ್ತೆ. ಸೊ ಈ ಪ್ರೊಫೈಲಲ್ಲಿ ನಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಅರೌಂಡ್ 175 mm ಬರುತ್ತೆ. 15 ಇಂಚ್ ಅಲಾಯ್ ವೀಲ್ಸ್ ಕಂಪನಿ ಕಡೆಯಿಂದನೇ ಬರೋದು. ಸೊ ಬೇಸಿಕಲಿ ಈ ಫಾರ್ಡ್ ಫಿಗೋದಲ್ಲಿ 4 ವೇರಿಯಂಟ್ಸ್ ಇದೆ: ಆ್ಯಂಬಿಯೆಂಟು, ಟೈಟಾನಿಯಮ್ ಬ್ಲೂ ಆ್ಯಂಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಅದು ಟೈಟಾನಿಯಮಲ್ಲಿ ಆಟೋಮೆಟಿಕ್ ಬರುತ್ತೆ. ಸೊ ನಾನು ತೊಗೊಂಬಂದಿರೋದು ಟಾಪ್ ಆಫ್ ದ ಲೈನ್ ಟೈಟಾನಿಯಮ್ ಬ್ಲೂ. ಸೊ ಫುಲ್ಲಿ ಲೋಡೆಡ್ ವೆಹಿಕಲ್ ಇದಂತೂ. ಇನ್ನು ಫ್ರಂಟ್ ಪ್ರೊಫೈಲ್ ಬಗ್ಗೆ ಮಾತಾಡೋಕ್ಕೋದ್ರೆ ಕಂಪ್ಲೀಟ್ಲಿ ಬ್ಲ್ಯಾಕ್ ಗ್ರಿಲ್ ಬರುತ್ತೆ. ಸೊ ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ, ಇದು ಟಾಪ್ ಲೈನಲ್ಲಿ ಮಾತ್ರ ಬರುವಂಥ ಬ್ಲ್ಯಾಕ್ ಗ್ರಿಲ್ ಇದು. ಸೊ ಹೆಡ್ಲೈಟ್ಸ್ ಕಂಪ್ಲೀಟ್ಲಿ LED, ಅಲೋಜನ್ ಇಂಡಿಕೇಟರ್, ಫಾಗ್ ಲೈಟು ಸಹ ಕಂಪ್ನಿ ಕಡೆಯಿಂದನೇ ಬರುತ್ತೆ, ಟಾಪ್ ಎಂಡ್ ಆಗಿರೋದ್ರಿಂದ. ಫ್ರಂಟ್ ಪ್ರೊಫೈಲ್ ತುಂಬ ಡೀಸೆಂಟಾಗಿದೆ. ಸೊ ನನ್ನನ್ನು ಕೇಳಿದ್ರೆ ಎಕ್ಸ್ಟೀರಿಯರ್ ಡಿಸೈನ್ ವೆಲ್ ಡಿಸೈನ್ಡ್ ಆ್ಯಂಡ್ ಸೂಪರಾಗಿದೆ. ಸೊ ನಾನು ಆಗಲೇ ಮೆನ್ಷನ್ ಮಾಡ್ದಂಗೆ ಅಮೇರಿಕನ್ ಕಂಪನಿ ಆಗಿರೋದ್ರಿಂದ ಡಿಸೈನ್ ಬಗ್ಗೆ ಕಾಂಪ್ರೋನೇ ಇಲ್ಲ ಬಿಡಿ, ಪ್ರಾಪರ್ ಹ್ಯಾಚ್ ಬ್ಯಾಕ್ ಡಿಸೈನ್. ಸೊ ಬನ್ನಿ ರೇಸ್ ಸೀಟ್ ಕಂಫರ್ಟ್ ಹೆಂಗಿದೆ ಚೆಕ್ ಮಾಡೋಣ. ಸೊ ಕಂಪ್ಲೀಟ್ಲಿ ಬ್ಲ್ಯಾಕ್ಡ್ ಔಟ್ ಲೆದರ್ ಸೀಟ್. ಸೊ ಒಳಗಡೆ ಕೂತ್ಕೊಂಡ್ರೆ, ಸೊ ಇದು ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡಿದ್ದೀನಿ ಡ್ರೈವರ್ ಸೀಟ್ನ, ಕೋಫ್ ಪ್ಯಾಸೆಂಜರ್ ಸೀಟ್ನ. ಲೆಗ್ ರೂಮು ತುಂಬ ಸಫಿಷಿಯೆಂಟ್ ಆಗಿದೆ. ಅಂಡರ್ ಟೈ ಸಪೋರ್ಟು ಅಷ್ಟೇ ತುಂಬ ಸಖತ್ತಾಗಿದೆ. ಹೆಡ್ ರೂಮೂ ಸಖತ್ತಾಗಿದೆ. ಆರಾಮಾಗಿ 3 ಜನ ಕುತ್ಕೊಬೋದು ಇಲ್ಲಿ. ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರೋಲ್ಲ. ಸೊ ಅದನ್ನು ಬಿಟ್ಟರೆ ಇನ್ನು ಸೇಫ್ಟಿ ವಿಷಯಕ್ಕೆ ಹೋದರೆ ಇಲ್ಲಿ ಕೂತ್ಕೊಳೋ ಪ್ರತಿಯೊಬ್ಬರಿಗೂ ನಿಮಗೆ ಸೀಟ್ ಬೆಲ್ಟ್ ಬರುತ್ತೆ, ಚೆನ್ನಾಗಿದೆ, ಫುಲ್ ಕಂಫರ್ಟಬಲ್ ಆಗಿದೆ. ಸೆಂಟರ್ ಅಂಪೂ ಅಷ್ಟಿಲ್ಲ, ಆರಾಮಾಗಿ ಸೆಂಟ್ರಲ್ಲಿ ಕೂತ್ಕೊಂಡವರು ಕಂಫರ್ಟಬಲಾಗಿ ಕೂತ್ಕೊಬೋದು. ಹಿಂದೆಯಿಂದ ಡ್ಯಾಶ್ ತುಂಬ ಸಾಕಾಗಿ ಕಾಣಿಸ್ತಿದೆ, ಕ್ಲೀನ್ ಆ್ಯಂಡ್ ವೆಲ್ ಮೇಂಟೈನ್ಡ್ ಡಿಸೈನ್. ಸೊ ನನ್ನನ್ನು ಕೇಳಿದ್ರೆ ರೇಸ್ ಸೀಟ್ ಅಂತೂ ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಲೈಕ್ ಯಾರು ಶಿಫ್ಟು ಬಲೆನೋದಲ್ಲಿ ಕೂತಿದೆಯಲ್ಲ ಸೇಮ್ ಫೀಲ್ ಅಂದ್ಕೊಳ್ಳಿ. ಸೊ ಅಷ್ಟೇ ಲೆಗ್ ರೂಮ್ ಬರುತ್ತೆ ಆ್ಯಂಡ್ ಹೆಡ್ ರೂಮು, ಅಂಡರ್ ಟೈ ಸಪೋರ್ಟ್ ತುಂಬ ಸಾಕಾಗಿದೆ. ಇಲ್ಲೊಂದು ರೀಡಿಂಗ್ ಲ್ಯಾಂಪ್ ಬರುತ್ತೆ, ಕಂಪ್ಲೀಟ್ಲಿ LED. ಸೊ ಡ್ಯಾಶ್ ಅಂತೂ ತುಂಬ ಸಾಕಾಗಿ ಕಾಣಿಸ್ತಿದೆ. ಸೊ ಬನ್ನಿ ಫ್ರಂಟ್ ಸೀಟ್ ರೇಸ್ ಸೀಟ್ ಕಂಫರ್ಟಿಂಗ್ ಇದೆ ಚೆಕ್ ಮಾಡೋಣ. ಸೊ ಫ್ರಂಟಲ್ಲಿ ರೇಸ್ ಸೀಟು ಈ ಥರ ಕಾಣಿಸುತ್ತೆ. ಸೊ ಇಲ್ಲೊಂದು ನಿಮಗೆ ಟಚ್ ಸ್ಕ್ರೀನ್ ಇದೆ, ಡ್ಯಾಶ್. ಐ ಥಿಂಕ್ ಇದು ಕಂಪನಿ ಫಿಟ್ಟೆಡ್ ಅಲ್ಲ. ಸೊ ಕಂಪ್ನಿಯಿಂದ ನಿಮಗೆ ಡ್ಯಾಶ್ ಬರುತ್ತೆ, ಬಟ್ ಇದು ಆಫ್ಟರ್ ಮಾರ್ಕೆಟ್ ಇವರು ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಾರೆ ಅನ್ಕೋತೀನಿ. ಸೊ ಇಲ್ಲೊಂದು ಸನ್ ಗ್ಲಾಸ್ ಹೋಲ್ಡರ್ ಇದೆ, ಸಾಕಾಗಿದೆ. ಏನು ಸಾಕಾಗ ಓಪನ್ ಆಗುತ್ತೆ ನೋಡಿ, ಅಮೇರಿಕನ್ ಬಿಲ್ಡ್ ಅಂದಮೇಲೆ ಹಂಗೇನೆ. ಸೊ ಇಲ್ಲೊಂದು ರೀಡಿಂಗ್ ಲ್ಯಾಂಪ್ ಇದೆ, ಕಂಪ್ಲೀಟ್ಲಿ LED ಆ್ಯಂಡ್ ಮ್ಯಾನ್ಯುವಲ್ IRDM ಮಿರರ್, ತುಂಬ ಚೆನ್ನಾಗಿದೆ. ಸೊ ಫ್ರಂಟ್ ಸೀಟಿಂದ ಡ್ಯಾಶ್ ಅಂತೂ ತುಂಬ ಡೀಸೆಂಟ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸುತ್ತೆ. ಸೊ ಅದನ್ನು ಬಿಟ್ಟರೆ ಇಲ್ಲೂ ಅಷ್ಟೇ. ಸೊ ಲೆಗ್ ರೂಮು, ಹೆಡ್ ರೂಮು, ಅಂಡರ್ ಟೈ ಸಪೋರ್ಟ್ ಎಲ್ಲ ತುಂಬ ಕಂಫರ್ಟಬಲ್ ಆಗಿದೆ. ಸೊ AC ವೆಂಟ್ಸ್ ಸಮಥಿಂಗ್ ಒಂಥರ ಶಿಫ್ಟಲ್ಲಿ ಬರೋ ಥರ
ಫೀಲ್ ಆಗುತ್ತೆ ನಿಮಗೆ. ಇಲ್ಲೊಂದು AC ಕೊಟ್ಟಿದ್ದಾರೆ. ಸೊ ಇದು ಬಂದು 5+1, 5 ಫಾರ್ವರ್ಡ್ 1 ರಿವರ್ಸ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಸೊ ಮ್ಯಾನ್ಯುವಲ್ ಹ್ಯಾಂಡ್ ಬ್ರೇಕ್, ಸೊ ಫಿಸಿಕಲ್ ಬಟನ್ಸ್ ಫಾರ್ ನಿಮ್ಗೆ ಏನಾರು AC ಕಂಟ್ರೋಲ್ ಮಾಡ್ತೀನಿ ಅಂದರೆ ಪ್ರತಿಯೊಂದೂ ಫಿಸಿಕಲ್ ಬಟನ್ಸ್ ಇದೆ. ಸೊ ನನ್ನನ್ನು ಕೇಳಿದ್ರೆ ಫಿಸಿಕಲ್ ಬಟನ್ಸ್ ನಿಜ ಹೇಳ್ತೀನಿ, ಯೂಸ್ ಮಾಡಿ, ಯು ವಿಲ್ ಫಾಲ್ ಇನ್ ಲವ್ ವಿತ್ ದಟ್. ಸೊ ನಿಮ್ಗೇನು ಟಚ್ ಸ್ಕ್ರೀನ್ ಇವಾಗ ಲೇಟೆಸ್ಟ್ ಎಲ್ಲ ಟಾಪ್ ಆ್ಯಂಡ್ ಕಾರಲ್ಲಿ ಬರುತ್ತಲ್ಲ, ಅದಕ್ಕಿಂತ ನನಗೆ ಮಿಡ್ ವೇರಿಯಂಟು ಬೇಸಿಕಲ್ಲಿ ಬರೋವಂಥ ಆ ಅನಲಾಗ್ ಟೈಪು ಬಟನ್ಸ್ ನಂಗೆ ತುಂಬ ಇಷ್ಟ. ಸೊ ಅದನ್ನು ಯೂಸ್ ಮಾಡಿದಾಗ ಅಷ್ಟೇ ಗೊತ್ತಿರುತ್ತೆ ಆ ಫೀಲು. ಸೊ ರೇರ್ ಸೀಟ್, ಫ್ರಂಟ್ ಸೀಟ್ ಕೋ ಪ್ಯಾಸೆಂಜರ್ದು ತುಂಬ ಸಖತ್ ಕಂಫರ್ಟಬಲ್ ಆಗಿದೆ. ಸೊ ಬನ್ನಿ ಡ್ರೈವಿಂಗ್ ಸೀಟ್ಗೆ ಹೋಗೋಣ, ಯಾವ ಥರ ಕಾಣಿಸುತ್ತೆ ನೋಡೋಣ. ಸೊ ರೆಡ್ ಕಲರ್ ಆಗಿರೋದ್ರಿಂದ ತುಂಬ ಸಖತ್ತಾಗಿ ಕಾಣಿಸ್ತಿದೆ. ಸೊ ಡ್ರೈವಿಂಗ್ ಸೀಟ್, ಸೊ ಡ್ರೈವಿಂಗ್ ಸೀಟ್ ಈ ಥರ ಕಾಣಿಸುತ್ತೆ. ಸೊ ಪ್ರಾಪರ್ ಸ್ಟೇರಿಂಗ್, ಕಂಪ್ಲೀಟ್ಲಿ ಅನಲಾಗ್ ಮೀಟರ್. ಸೊ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲೇ ಮೆನ್ಷನ್ ಮಾಡ್ದಂಗೆ ನಾನು ಅನಲಾಗ್ ಅಂದರೆ ಸಿಕ್ಕಾಪಟ್ಟೆ ಲವ್ ಗುರು. ನನಗೇನು ಡಿಜಿಟಲ್ಲು ಆ ವೈಬ್ ಕೊಡೋಲ್ಲ ನನಗೆ. ಅನಲಾಗ್ ಮೀಟರ್ಸೇ ವೈಬೇ ಬೇರೆ. ಸೊ ಇಲ್ಲೊಂದು RPM ಮೀಟರ್ ಇದೆ, ಸ್ಪೀಡೋಮೀಟರ್ ಆ್ಯಂಡ್ ಫ್ಯೂಯಲ್ ಗೇಜ್ ಇದೆ. ಸೊ ಮೂರೂ ಕಂಪ್ಲೀಟ್ಲಿ ಅನಲಾಗ್. ಸೊ ಇಲ್ಲೊಂದು ನಿಮಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಆ್ಯಂಡ್ ಏರ್ ಬ್ಯಾಗ್. ಸೊ ಈ ಕಾರಲ್ಲಿ ನಿಮಗೆ ಟೋಟಲ್ 6 ಏರ್ ಬ್ಯಾಗ್ಸ್ ಬರುತ್ತೆ. ಸೇಫ್ಟಿಲಿ ಎಸ್, ಕಂಪೇರ್ಡ್ ಟು ಸುಜುಕಿ ಬ್ರ್ಯಾಂಡ್ಸ್ ಇದು ಒಳ್ಳೆ ಬಿಲ್ಡ್ ಆಗಿದೆ. 6 ಏರ್ ಬ್ಯಾಗ್ಸ್ ಇದೆ, ಅದಕ್ಕಿಂತ ಒಳ್ಳೆ ಸೇಫ್ಟಿ ಇದೆ. ಸೊ ಯಾರಾದ್ರು ಹ್ಯಾಚ್ ಪ್ಯಾಕಲ್ಲಿ ಒಂದು ಒಳ್ಳೆ ಸೇಫ್ಟಿ ಕಾರ್ ನೋಡ್ತಾ ಇದ್ದೀರ ಅಂದರೆ ಇದನ್ನು 100% ನೀವು ತೊಗೊಬೋದು. ಸೊ ಸೇಫ್ಟಿಲಿ ಏನೋ ಕಾಂಪ್ರೋನೇ ಇಲ್ಲ ಬಿಡಿ. ಸೊ ಆ್ಯಂಡ್ ಎಲೆಕ್ಟ್ರಿಕಲ್ಲಿ ಅಡ್ಜಸ್ಟಬಲ್ ಮಿರರ್ಸ್. ಸೊ ಬನ್ನಿ ಕೀ ಆನ್ ಮಾಡೋಣ. ಸೊ ಯಾವ ಥರ ಡ್ಯಾಶ್ ಕಾಣಿಸುತ್ತೆ ಚೆಕ್ ಮಾಡೋಣ. ಸೊ ಸ್ವಲ್ಪ ಸೊ AC ಆನ್ ಮಾಡೋಣ, ಯಾವ ಥರ ವರ್ಕ್ ಆಗುತ್ತೆ ಚೆಕ್ ಮಾಡೋಣ. ಸೊ AC ಬಟನ್, ACದು ಫೀಲ್ ಆಗ್ತಿದೆಯಾ ನಿಮಗೆ? ಏನು ಥ್ರೋ ಇದೆ ಗೊತ್ತಾ, ಸಾಕಾಗಿದೆ ಬಿಡಿ. AC ಅಂತ ಒಳ್ಳೆ ಮನೇಲಿ ಹಾಕೋ ಸೀಲಿಂಗ್ ಫ್ಯಾನ್ ಪುಷ್ ಮಾಡ್ದಂಗೆ ಪುಷ್ ಮಾಡ್ತಿದೆ ಗಾಳಿನಂತೂ, ತುಂಬ ಸಾಕಾಗಿದೆ. ಸಾಕಾಗಿದೆ. ಆ್ಯಂಡ್ ಇಲ್ಲಿ ಬರೋ ಪ್ರತಿಯೊಂದು ಮಿರರನ್ನು ಆಟೋಮೆಟಿಕ್ಕು, ಕಂಪ್ಲೀಟ್ಲಿ 4 ಡೋರು ಬರೋವಂಥ ವಿಂಡೋನು ಆಟೋಮೆಟಿಕ್ ಇದೆ. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ಡ್ರೈವರ್ ಸೈಡ್ಗೆ 1 ಟಚ್ ಅಪ್ ಆ್ಯಂಡ್ ಡೌನ್ ಇದೆ. ಸೊ ನೀವೇನು ಕೂತ್ಕೊಂಡು ಸ್ಲೈಡ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ 1 ಟಚ್ ಅಪ್ ಆ್ಯಂಡ್ ಡೌನ್ ಇದೆ. ಸೊ ಕಂಪ್ಲೀಟ್ಲಿ ಕಾರಲ್ಲಿ 6 ಏರ್ ಬ್ಯಾಗ್ಸ್ ಇದೆ. ಸೊ ಸೇಫ್ಟಿ ಅಂತೂ ತುಂಬ ಸಾಕಾಗಿ ಕೊಟ್ಟಿದ್ದಾರೆ. ಡ್ರೈವಿಂಗ್ ಸ್ಟೇರಿಂಗು ಅಷ್ಟೇ ತುಂಬ ಚೆನ್ನಾಗಿದೆ, ಕಂಪ್ಲೀಟ್ಲಿ ಎಲೆಕ್ಟ್ರಿಕಲ್ ಸ್ಟೇರಿಂಗ್. ಆರನ್ನು ತುಂಬ ಸಾಕಾಗಿದೆ. ಸೊ ಬನ್ನಿ ಬಾನೆಟ್ ಓಪನ್ ಮಾಡೋಣ. ಸೊ ಇಂಜಿನ್ ಕಾನ್ಫಿಗರೇಷನ್ಸ್ ಹೆಂಗಿದೆ, ಎಷ್ಟು ಲೀಟ್ರ್ ಇಂಜಿನ್ ಬರುತ್ತೆ, ಸೊ ಪ್ರತಿಯೊಂದು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲೊಂದು ಬಟನ್ ಬರುತ್ತೆ ಬಾನೆಟ್ ಓಪನ್ ಮಾಡೋದಕ್ಕೆ. ಸೊ ಇದು ಬಂದು 1.5 ಲೀಟರ್ ಡೀಸೆಲ್ ಇಂಜಿನ್ನು, ಟರ್ಬೋ ಡೀಸೆಲ್ ಇಂಜಿನ್ನು ಗುರು. ಹ್ಯಾಚ್ ಪ್ಯಾಕಿಗೆ 1.5 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ನು, ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಪರ್ಫಾರ್ಮೆನ್ಸ್ ಯಾವ ಲೆವೆಲ್ಗೆ ಇರ್ಬೋದು ಅಂತ. ಸೊ ಈ ಇಂಜಿನ್ ನಿಮಗೆ ಅರೌಂಡ್ 100 ಹಾರ್ಸ್ ಪವರು, 215 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ನಾನೊಂದು ಪ್ರೀವಿಯಸ್ ವೀಡಿಯೋದಲ್ಲಿ ಒಂದು ನೆಕ್ಸಾನ್ ವೀಡಿಯೋ ಮಾಡಿದ್ದೀನಿ. ನೆಕ್ಸಾನ್ ಅರೌಂಡ್ ಲೈಕ್ 175 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್, ಅದು ಬಂದು SUVಗೆ. ಇದು ಬಂದು ಹ್ಯಾಚ್ ಪ್ಯಾಕಿಗೆ 215 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ಇಮ್ಯಾಜಿನ್ ಮಾಡ್ಕೊಳ್ಳಿ ಫುಲ್ ಹೆಂಗಿರ್ಬೋದು ಈ ಕಾರ್ದು. ಸೊ ಇಂಜಿನ್ ಬಗ್ಗೆ ಮಾತಾಡೋಂಗೆ ಇಲ್ಲ ಬಿಡಿ, ಸೂಪರ್ ಅಂದರೆ ಸೂಪರ್ ಇಂಜಿನ್. ಲೈಟಾಗಿ ವೈಬ್ರೇಷನ್ಸ್ ಇದೆ. ಸೊ ಬಟ್ ಡ್ರೈವಿಂಗ್ ಸೀಟಲ್ಲಿ ನಿಮಗೇನು ಆ ಸ್ಟೇರಿಂಗಲ್ಲಿ ಫೀಲ್ ಆಗೋಲ್ಲ ವೈಬ್ರೇಷನ್ನು. ಸೊ ಅದನ್ನು ಬಿಟ್ಟರೆ ಪರ್ಫಾರ್ಮೆನ್ಸ್ ಅಂತೂ ಚಚ್ಚಿ ಬಿಸಾಕ್ಬೋದು ಗುರು. ಒಳ್ಳೆ ನೀವು ಶಿಫ್ಟಿಗೆಲ್ಲ ಕಂಪ್ಯಾರಿಸನ್ ತೊಗೋತೀವಿ ಅಂದರೆ ಇದಕ್ಕೆ ಕಂಪ್ಯಾರಿಸನ್ನೇ ಇಲ್ಲ. ಶಿಫ್ಟು ಬಲೇನೋ ಅದು ಹ್ಯಾಚ್ ಪ್ಯಾಕೆ, ಬಟ್ ಅದನ್ನೆಲ್ಲ ಇದು ತಿಂದಾಕ್ಬಿಡ್ತಿದ್ರು. ಸಕ್ಕತ್ತಾಗಿದೆ ಬಿಲ್ಡ್ ಕ್ವಾಲಿಟಿ ಆಗಲಿ, ಪರ್ಫಾರ್ಮೆನ್ಸ್ ಆಗಲಿ. 215 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ನಾನು ನಿಮಗೆ ಓಡಿಸ್ತಾ ಹೇಳ್ತೀನಿ ಆ ಟರ್ಬೋ ಹೆಂಗೆ ಫುಲ್ ಮಾಡುತ್ತೆ ಅಂತ. ಸೊ ಅದನ್ನು ಬಿಟ್ಟರೆ ಮೈಲೇಜು ಅಷ್ಟೇ. ಇದು ಡೀಸೆಲ್ ಇಂಜಿನ್ ಆಗಿರೋದ್ರಿಂದ ನಿಮಗೆ ಹೆಂಗೆ ಓಡಿಸ್ತೀರಾ ಅಂದರೂ ಸಿಟಿಲೇ ಒಂದು 19-20 ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇನ್ನೂ ಸ್ವಲ್ಪ ಸಿಟಿಲೂ ರ್ಯಾಶ್ ಆಗಿ ಓಡಿಸ್ತೀರಾ ಅಂದರೂ ಆರಾಮಾಗಿ 18ಗಂತೂ ಮೋಸ ಇಲ್ಲ.
ನೀವು ಹೈವೇಲಿ ಆರಾಮಾಗಿ 100-120 ಕ್ರೂಸ್ ಮಾಡ್ತೀರಾ ಅಂದರೆ ಸೊ 123-24 ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ ಇಂಜಿನ್ ಅಂತೂ ಬೀಸ್ಟ್ ಅಂದ್ಕೊಳ್ಳಿ ಇದು. ಸೊ ಬನ್ನಿ ಡ್ರೈವಿಂಗ್ ಸೀಟ್ ಹೋಗೋಣ, ಕಾರ್ನ ಓಡಿಸೋಣ. ಫುಲ್ ಹೆಂಗಿದೆ, ಟರ್ಬೋ ಅದು ಹಿಂಗೆ ಪಿಕಪ್ ಎತ್ಕೊಳುತ್ತೆ ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ. ಕಮ್ ಲೆಟ್ಸ್ ಗೋ ಫಾರ್ ಡ್ರೈವಿಂಗ್ ಸೀಟ್. ಓಡಿಸೋಣ. ಟರ್ಬೋ ಹೆಂಗೆ ಕಿಕ್ಕಿನ್ ಆಗುತ್ತೆ, ಸ್ಟೇರಿಂಗ್ ರೆಸ್ಪಾನ್ಸ್ ಹೆಂಗಿದೆ, ಆಕ್ಸಿಲರೇಟರು ಜೊತೆಗೆ ಸಸ್ಪೆನ್ಷನ್ ಹೆಂಗೆ ರೆಸ್ಪಾನ್ಸ್ ಮಾಡುತ್ತೆ, ಸೊ ಪ್ರತಿಯೊಂದು ತಿಳಿಸ್ತಾ ಹೋಗ್ತೀನಿ. ಸೊ ಗೇರ್ ಹಾಕೋಣ. ಗಾಯ್ಸ್ ಸೂಪರ್ ಆಗಿದೆ ಅಂದ್ಕೊಳ್ಳಿ. ನಾನು ಆ್ಯಕ್ಚುಲಿ ಶಿಫ್ಟ್ ಓಡಿಸ್ಬೇಕಾದ್ರೆ ನಿಮ್ಗೆ ಹೇಳಿದ್ದೆ, ಸೊ ಇನಿಷಿಯಲಿ ಪಿಕಪ್ ಸಕ್ಕದಾಗಿದೆ ಅಂತ. ಈ ಶಿಫ್ಟನ್ನ ತಿಂದಾಕ್ಬಿಡುತ್ತೆ ಇದಂತೂ. ಸೊ ಡೀಸಲ್ಲು ಜೊತೆಗೆ ಟರ್ಬೋ ಬೇರೆ ಕೊಟ್ಟಿದ್ದಾರೆ, ಸಾಕಾಗಿದೆ, ವೆರಿ ಇಂಪ್ರೆಸಿವ್. ಸೊ ಸ್ಟೇರಿಂಗು ಅಷ್ಟೇ ಗುರು, ತುಂಬ ಶಾರ್ಪ್ ಆಗಿದೆ. ನಾನು ಆಲ್ರೆಡಿ ಬಲೆನೋ ಮತ್ತು ಶಿಫ್ಟಲ್ಲಿ ಮೆನ್ಷನ್ ಮಾಡ್ದಂಗೆ ನಂಗೆ ಸ್ಟೇರಿಂಗ್ ಅಷ್ಟು ಕಾನ್ಫಿಡೆನ್ಸ್ ಕೊಟ್ಟಿಲ್ಲ, ಬಟ್ ಈ ಕಾರಲ್ಲಿ ಸ್ಟೇರಿಂಗು ಅಷ್ಟೇ ತುಂಬ ರೆಸ್ಪಾನ್ಸಿವ್ ಆಗಿದೆ. ಆ ಪವರ್ಗೆ ಈ ಸ್ಟೇರಿಂಗು ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ಬನ್ನಿ ಇನ್ನೊಂದು ಪುಲ್ ತೊಗೊಳೋಣ. ಸೂಪರ್ ಅಂದ್ಕೊಳ್ಳಿ, ಇಂಜಿನ್ ಅಂತೂ ಸಾಕಾದ ರೆಸ್ಪಾನ್ಸ್ ಮಾಡ್ತಿದೆ. ಬ್ರೇಕಿಂಗು ಅಷ್ಟೇ ತುಂಬ ಚೆನ್ನಾಗಿದೆ, ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ ನಿಮಗೆ ಗಾಡಿನ ಪುಲ್ ಮಾಡೋದಕ್ಕೆ. ಈ ಕಾರ್ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ಇವಾಗ ಬರ್ತಾ ಇರೋ ಕಾರಲ್ಲೆಲ್ಲ ನಿಮಗೆ ಮಿನಿಮಮ್ 2000 ರೆವ್ ಆಗಬೇಕು. ಎಸ್ಪೆಷಲಿ ನೆಕ್ಸಾನ್ ಕಾರ್ ತೊಗೊಂಡ್ರು ಅದು ಟರ್ಬೋ ಇಂಜಿನ್ನೇ, ಬಟ್ ಸ್ಟಿಲ್ ನಿಮಗೆ 2000 RPM ಅಲ್ಲೇ ಟರ್ಬೋ ಓಪನ್ ಆಗುತ್ತೆ. ಬಟ್ ಈ ಕಾರ್ ಹಂಗಲ್ಲ, ನಿಮಗೆ ಆಕ್ಸಿಲರೇಟರ್ ಪೆಡಲ್ನ ಟಚ್ ಮಾಡ್ತಿದ್ದಂಗೆ ಟರ್ಬೋ ಓಪನ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಇನಿಷಿಯಲ್ ಪುಲ್ ಅಂತೂ ತುಂಬ ಸಾಕಾಗಿದೆ ಅಂದ್ಕೊಳ್ಳಿ. ಸಸ್ಪೆನ್ಷನ್ ಅಷ್ಟೇ ಆಶ್ ಬೇಕಾಗಿದ್ರು ಆರಾಮಾಗಿ ಇಂಡಿಯನ್ ಪಾರ್ಟ್ ವರ್ಲ್ಸ್ನೆಲ್ಲ ಆರಾಮಾಗಿ ತಿಂದು ಹಾಕ್ಬಿಡುತ್ತೆ ಗುರು. ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಡಿಮೆ ಇದೆ, 175 NM ಇದೆ. ಸೊ ಅದನ್ನ ಬಿಟ್ಟರೆ ಹೈವೇಗೆ ಮಾಡಿಸಿದ ಗಾಡಿ ಆರಾಮಾಗಿ ನೀವು ಪೋಲೋ ಗಾರ್ನೆಲ್ಲ ಒಳ್ಳೆ ಟಕ್ಕರ್ ಕೊಡ್ಬೋದು ಈ ಕಾರಲ್ಲಿ. ತುಂಬ ಸಾಕಾಗಿದೆ, ವೆರಿ ಇಂಪ್ರೆಸಿವ್. ಸೊ ಇದು ಡೀಸೆಲ್ ಇಂಜಿನ್ ಆಗಿರೋದ್ರಿಂದ ನೀವು ಸೆಕೆಂಡ್ ಗೇರಲ್ಲಿ ಆರಾಮಾಗಿ ಪಿಕಪ್ ತೊಗೊಂಡ್ಬಿಡುತ್ತೆ. ಸೊ ಡೌಟ್ಸೇ ಇಲ್ಲ. ನಾನಂತೂ ಈ ಪರ್ಫಾರ್ಮೆನ್ಸ್ಗೆ ಫಿದಾ. ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಈ ಕಾರ್ ಬಂದು 60,000ಕ್ಕಿಂತ ಜಾಸ್ತಿ ಓಡಿದೆ. ಸೊ ಈ ಕಾರ್ ಓನರ್ನೇ ಕರ್ಕೊಂಡ್ಬಂದಿದ್ದೀನಿ. ಸೊ ಓನರ್ ಹತ್ರನೇ ಪ್ರತಿಯೊಂದು ಡೀಟೇಲ್ಸ್ನ ಕೇಳ್ತೀನಿ. ಸೊ ಮೈಲೇಜ್ ಎಷ್ಟು ಬರುತ್ತೆ, ಪರ್ಫಾರ್ಮೆನ್ಸು, ಸೊ ಪ್ರತಿಯೊಂದು ಅವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ. ಸೊ ಇವರೇ ಈ ಕಾರ್ ಓನರು ಶ್ರೀನಿವಾಸ್ ಅಂತ. ಸೊ ಶ್ರೀನಿವಾಸ್ ಅವರೇ, ಯಾವ ವರ್ಷದ ಕಾರ್ ಇದು? ಇದು 19 ಇಯರ್ಸ್, 2019. ಇಲ್ಲಿವರೆಗೂ ಎಷ್ಟು ಓಡಿಸಿದ್ದೀರಾ ನೀವು? 60+ ಆಗಿದೆ. 60,000 ಪ್ಲಸ್. ಹೌದು. ಸೊ ಮೈಲೇಜು ಸಿಟಿ ಮತ್ತು ಹೈವೇ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕಾರಲ್ಲಿ? ಸಿಟಿಲಿ ಅಂದರೆ ಒಂದು 18 ಬರುತ್ತೆ, ಹೈವೇಲಿ 100 ಇದ್ದರೆ ಒಂದು 25 ಗಂಟೆ ಬರುತ್ತೆ. ಸೊ ಈ ಕಾರಲ್ಲಿ ಕಂಪ್ಲೀಟಾಗಿ 5 ಜನ ಆಕ್ಯುಪೈ ಆಗಿದ್ದಾರೆ ಅಂದರೆ ಹೈವೇಲಿ ಸ್ಟೇಬಲ್ ಆಗಿ ಎಷ್ಟು ಗಂಟೆ ಟಾಪ್ ಸ್ಪೀಡ್ ಹೊಡಿಬೋದು? ಇದರಲ್ಲಿ 5 ಮೆಂಬರ್ಸ್ ಇದ್ರೂ 160 ರೇಂಜ್ ತುಳಿಬೋದು, ಏನು ತೊಂದರೆ ಇಲ್ಲ. ಓಕೆ. ಸೊ ಸರ್ವಿಸ್ ಕಾಸ್ಟ್ ಎಷ್ಟಿದೆ? ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ ಕಾರ್ ಮ್ಯಾನುಫ್ಯಾಕ್ಚರಿಂಗು ಇಂಡಿಯಾದಲ್ಲಿ ಸ್ಟಾಪ್ ಆಗಿದೆ. ಓಕೆ. ಸೊ ಸರ್ವಿಸ್ ಕಾಸ್ಟ್ ಎಷ್ಟಿದೆ? ಯಾರು ಇದಕ್ಕೆ ಸರ್ವಿಸ್ ಇನ್ಚಾರ್ಜ್ ತಗೋತಾರೆ? ನಾವು ಇದು ರೆಗ್ಯುಲರಾಗಿ ಬಿಡ್ತಾ ಇರೋದು ಕಾವೇರಿ ಫೋರ್ಡ್ ಅಂತ ಬಿನಿಮಿಲ್ ಹತ್ರ ಇದೆ, ಅಲ್ಲಿ ಬಿಡ್ತಾ ಇರೋದು. ಇದು ಜನರಲ್ ಸರ್ವಿಸ್ ಆದರೆ ಒಂದು 6 to 7 ಬರುತ್ತೆ. ಮೇಜರ್ ಏನಾರ ಬಂದರೆ ಅವರೇ ಹೇಳ್ತಾರೆ. 7,000? ಓಕೆ, ಹೌದು. ಓಕೆ. ಸೊ ಇದು 60,000 ಓಡಿರೋದ್ರಿಂದ ಇಲ್ಲೋಗಿ ಏನಾದ್ರು ಮೇಜರ್ ಇಶ್ಯೂಸ್ ಬಂದಿದೆಯಾ? ಇಂಜಿನ್ನೇ ಆಗಲಿ, ಕ್ಲಚ್ ಪ್ಲೇಟೇ ಆಗಲಿ? ಮೇಜರ್ ಇಶ್ಯೂಸ್ ಏನು ಬಂದಿಲ್ಲ, ಆದ್ರೂ ಒಂದು ಕ್ಲಚ್ ಪ್ಲೇಟ್ ಏನೋ ಇಶ್ಯೂ ಬಂದಿತ್ತು, ಅದು ನಾವು ಚೇಂಜ್ ಮಾಡಿಸ್ತು. ಎಷ್ಟಾಯಿತು ಕ್ಲಚ್ ಪ್ಲೇಟ್ಗೆ? ಒಂದು 10,000 ಆಯಿತು. ಸೊ ಯಾರು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಕಾರ್ ಪರ್ಚೇಸ್ ಮಾಡೋ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಸೊ ನೀವು ಅವ್ರಿಗೆ ಸಜೆಸ್ಟ್ ಮಾಡ್ತೀರಾ? ಸಜೆಸ್ಟ್ ಮಾಡ್ಬೋದು, ಸಜೆಸ್ಟ್ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಕಾರು ಇಂಜಿನ್ ಅಂತ ಯಾವುದೇನು ಬಂದಿಲ್ಲ, ಮಾಡ್ಬೋದು, ಏನಿಲ್ಲ. ಥ್ಯಾಂಕ್ ಯು ಶ್ರೀನಿವಾಸ್. ಓಕೆ ಸರ್. ಸೊ ಫೈನಲ್ ಆಗಿ ಯಾರು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಒಂದು ಒಳ್ಳೆ ಹ್ಯಾಚ್ ಪ್ಯಾಕ್ನ ಹುಡ್ತಾ ಇದ್ದೀರಾ ಅಂದರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು, ಕಣ್ಣು ಮುಚ್ಕೊಂಡು ಫಾರ್ಡ್ ಫಿಗೋನ ತೊಗೊಳ್ಳಿ. ಒಳ್ಳೆ ಕಂಡೀಷನ್ ಇರೋ ಕಾರ್ನ ಆರಾಮಾಗಿ ತೊಗೊಬೋದು. ಸರ್ವಿಸ್ ಬಗ್ಗೆನೂ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಆಲ್ರೆಡಿ ಕಾರ್ ಓನರ್ನ ವಿಚಾರಿಸಿದ್ದೀನಿ. ಸೊ ಎಲ್ಲ ಕಡೆನೂ ಸರ್ವಿಸ್ ಅವೈಲಬಿಲಿಟಿ ಇದೆ ಈ ಕಾರ್ಗೆ. ಸೊ ಆಮೇಲೆ ನಿಮಗೆ ಪಾರ್ಟ್ಸು ಅಷ್ಟೇ. ಸೊ ನೀವೇನು ತುಂಬ ಎಕ್ಸ್ಪೆನ್ಸಿವ್ ಏನಿಲ್ಲ. ಸೊ ನಾನು ಆಲ್ರೆಡಿ ಕಾರ್ ಓನರ್ ಜೊತೆ ಮಾತಾಡ್ದಂಗೆ
ಕ್ಲಚ್ ಪ್ಲೇಟ್ ಆರಾಮಾಗಿ ಒಂದು 10,000 ಒಳಗಡೆ ನಿಮಗೆ, ತುಂಬ ಎಕ್ಸ್ಪೆನ್ಸಿವ್ ಇಲ್ಲ, ತುಂಬ ಚೀಪ್ ಇಲ್ಲ, ಆರಾಮಾಗಿ ಮಾಡ್ರೇಟಲ್ಲಿ ಸರ್ವಿಸ್ ಕಾಸ್ಟನ್ನು ಮೇಂಟೈನ್ ಮಾಡ್ಬೋದು. ಅದ್ರ ಜೊತೆಗೆ ಆರಾಮಾಗಿ ಈ ಕಾರ್ನ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಒಂದು 5 ಲ್ಯಾಕ್ 4 ಲ್ಯಾಕ್ ಒಂದು 3 ಲಕ್ಷ 4 ಲಕ್ಷದಲ್ಲಿ ಕಣ್ಣು ಮುಚ್ಕೊಂಡು ತೊಗೊಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಾರ್ ಕತೆ ಹೇಳಕ್ಕೆ ಬರ್ತೀನಿ. ಅಲ್ಲಿವರೆಗೂ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರಿ ಅಂತ ಹೇಳ್ತಾ ಸಿ ಯು, ಟಾಟಾ, ಬಾಯ್.